ಮಾದಿಗ ಒಕ್ಕಟ್ಟಿನಿಂದ ಇವತ್ತು ಒಂದು ಪ್ರತಿಭಟನೆ ಟಮಾಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಉರಿತಕ್ಕಂಥ ಬೆಂಕಿ, ಇದು ರಾಜ್ಯದ ಮಾದಿಗ ಒಳ ಮೀಸಲಾತಿ ಬೆಂಕಿಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ ಸರ್ಕಾರ. ಯಾಕೆ ಹೆಚ್ಚು ಮಾಡ್ತಿದೆ, ಯಾಕೆ ವಿಳಂಬ ಮಾಡ್ತಿದೆ? ಸುಮ್ಮನೆ ತಾಗ್ತಾಗಲಿಗೆ ಮುಂದೆ ನಾ 2 ದಿನ ನೋಡಮ್ಮ, ಮುಂದೆ ಹಾಕೋಣ, ಬರೇ ಇದೆ ಕೇಳ್ತಾ 2 ವರ್ಷ ಮುಗಿದೋಯ್ತು. ಇಲ್ಲಿವರೆಗೆ 2 ವರ್ಷ ಆಯಿತು, ಇನ್ನುವರೆಗೆ ಯಾವುದು ಸದಾಶಿವ ಆಯೋಗ ವರದಿ, ನಾಗಮೋಹನ್ ದಾಸ್ ವರದಿ ಇನ್ನೂವರೆಗೆ ಅಭಿವೃದ್ಧಿ ಆಗಿಲ್ಲ. ಅವಕ್ಕೂ 56,000 ಇವತ್ತು ಹೇಳ್ತಾರೆ ಹುದ್ದೆ ಭರ್ತಿ ಮಾಡ್ಕೊತೀನಿ. ಯಾವ ಲೆಕ್ಕದ ಮ್ಯಾಗ ನೀವು ಹುದ್ದೆ ಮಾಡ್ತೀರಿ ಸರ್? ವರ್ಷ ಕುಂತಿದ್ದು ನಾವು ಅದಕ್ಕೆ ನಮಗೆ ಹುದ್ದೆಗೆ ಸಿಗಲಿ ಅಂತೇಳಿ ನಾವು ಇಷ್ಟು ವರ್ಷ ಹೋರಾಟ 35 ವರ್ಷದಿಂದ ಹೋರಾಟ ಮಾಡುತ್ತಿದ್ದೇವೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮ್ಯಾಗೆ ಎಲ್ಲ ರಾಜ್ಯಗಳಿಗೆ ಆ ರಾಜ್ಯದಲ್ಲಿ ತಮ್ಮ ಸಂಖ್ಯೆ ನೋಡಿಕೊಂಡು ಅನುದಾನ ಬಿಡುಗಡೆ ಮಾಡಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಎಲ್ಲ ರಾಜ್ಯಗಳು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆ ಒಳ ಮೀಸಲಾತಿ. ಈ ಕರ್ನಾಟಕದಲ್ಲಿ ಯಾಕಪ್ಪ ಏನಾಗಿದೆ ನಿಮ್ಗೆ ಕರ್ನಾಟಕದಲ್ಲಿ ಮಾಡೋಕ? ಹೇಳ್ರಿ, ಇಂಥವ್ರು ಮಾಡ್ತಾ ಇದ್ದಾರೆ, ಇಂಥವ್ರು ಬ್ಯಾಡ ಅಂತಿದ್ದಾರೆ, ಅವ್ರ ಹೆಸರಲ್ಲೇ ಹೇಳ್ರಿ, ಅವ್ರ ಮನೆಗಾರ ಹೋಗಿ ಕಾಲು ಬೀಳ್ತೀವಿ. ಏನಿದೆ ಕಾನೂನಲ್ಲಿ? ಕಾನೂನು ಮಾಡಂತೇಳಿ ಸಂವಿಧಾನ ಏನು ಹೇಳಿದೆ? ಯಾರು ಜನ ಸಂಖ್ಯಾಂಶ ಹೆಚ್ಚಿಗಿದೆ ಅವರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ನೀವು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ತೀರ್ಮಾನ ಆದ್ರೆ ಅಂತ ಕೇಳಕ್ಕೆ ಇಷ್ಟಪಡ್ತದೆ ನಾವು. ಇವತ್ತೆಲ್ಲರೂ ಸುಪ್ರೀಂ ಕೋರ್ಟ್ಗೆ ತಲೆಬಾಗಬೇಕು, ಅದು ಹೇಳಿದ್ ಕೇಳಬೇಕಾಗ್ತದೆ ನಾವು. ಅದಕ್ಕೆ ಆದೇಶ ಮಾಡಿದ ತಕ್ಷಣ ಅವಾಗಿಂತ ಅದೇ ಮಾಡೋದಿತ್ತು. ಈ ಸರ್ಕಾರ ವಿಳಂಬ ಮಾಡಿದೆ. ಇದು ನಾವು ಇವತ್ತಿಂದು ಹೋರಾಟ ಮಾಡಿದ್ದು ಇಡೀ ನಮ್ಮ ಎಲ್ಲ ಪ್ರಮುಖರು ಸೇರಿ ಮಾಡ್ಕೊಂಡಿವಿ. ಇನ್ನು ನಾಳೆ 12 ತಾರೀಕು ನೀವು ಒಂದೇಳೆ ಮಾಡಲಿಲ್ಲ ಅಂದರೆ ಗುಲ್ಬರ್ಗ ಬಂದ್ ಮಾಡ್ತೀವಿ. ಅದು ಎಲ್ಲಿ ಯಾವ ಸಚಿವರು ಇದ್ದಾರೆ, ನಮ್ಮ ದಲಿತರ ಸಚಿವರು, ಅವ್ರವ್ರ ಮನೆಗೆ ಮುತ್ತಿಗೆ ಹಚ್ಚೋದಾಗಲಿ, ಅವರಿಗೆ ಎಲ್ಲಿ ವಾಹನ ಬರ್ತಾ ಅಲ್ಲಿ ತಡೆಯುವಂಥ ಕೆಲಸ ಮಾಡ್ತೀವಿ. ದಯಮಾಡಿ ಇಂಥದ್ದು ಮಾಡ್ಕೋಕೆ ಹೋಗ್ಬೇಡ್ರಿ. ಈ ಸರ್ಕಾರವನ್ನು ವಿರುದ್ಧವಾಗಿ ಸುಟ್ಟಾಕಲು ನಾವು ತಯಾರಿದ್ದೀವಿ, ಎಲ್ಲ ಮಾದಿಗ ಸಮಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಿನ್ನೆ ಬಜೆಟ್ ಅದೇ ಹೇಳ್ತೀನಲ್ಲ, ನಿನ್ನೆ ಬಜೆಟ್ನಲ್ಲಿ 12 ತಾರೀಕು ನಾವು ಒಳಗಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಅದಕ್ಕೆ ನಮ್ಮ ಎಲ್ಲ ನಾಯಕರು, ಎಲ್ಲ ನಮ್ಮ ರಾಜ್ಯದ ನಾಯಕರು, ಮಾದಿಗ ಸಮಾಜದವರು ನೋಡೋಣ ಅಂತೂ ಯಾರು ಹುಡುಗರು ಕೇಳ್ತಲ್ಲ. ಈಗ ಹುಮ್ಮಸ್ನಲ್ಲಿ ಇದ್ದಾರೆ, ನೀವು ಬಿಟ್ಬಿಡ್ರಿ, ನೀವು ಲೀಡರ್ ನೀವು ಮನೆ ಕೊಡ್ರಿ, ನಾವು ಮಾಡ್ತೀವಿ ಅಂತಿದ್ದಾರೆ. ಏನು ರಾಜ್ಯ ಲೀಡರ್ಗಳಾರ? ನೋಡಮ್ಮ, ಈ ಕಾಂಗ್ರೆಸ್ನಲ್ಲಿ ಇದ್ದ ನಾಯಕರನ್ನವರ, BJPದಲ್ಲಿ ಇದ್ದ ನಾಯಕರನ್ನವರ, ಇಲ್ಲಿ ಎಲ್ಲ ನಾವು BJP ಕಾಂಗ್ರೆಸ್ ಎಲ್ಲ ಕಲ್ತು ಮಾಡ್ತಾ ಇದ್ದೀವಿ, ಯಾರಿಗೇನು ಬಿಟ್ಟಿಲ್ಲ. ಕಮ್ಯುನಿಟಿ ಸಮಾಜ ಪರವಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತೀವಿ. ನೀವು ಮ್ಯಾಗಿನವ್ರು ಇದ್ದವ್ರನ್ನೂ ಒಕ್ಕಟ್ಟಾಗ್ರಪ್ಪ. ನೀವು ಒಕ್ಕಟ್ಟವ್ರು ಎಲ್ಲ ಇಡೀ ಕರ್ನಾಟಕ ಹಳ್ಳಿಯಲ್ಲಿನೂ ಒಕ್ಕಟ್ಟಾಗುತ್ತೆ. ನಮ್ಮ ಲೀಡ್ರ್ ಮುಂದೆ ಬಂದಿಲ್ಲ, ನಮ್ಮ ಲೀಡ್ರ್ ಬಂದಿಲ್ಲ ಅಂತೇಳಿ ಬಿಡ್ತಾ ಇದ್ದಾರೆ. ದಯಮಾಡಿ ನಾವು ಮ್ಯಾಗಿನ ಎಲ್ಲ ಸಚಿವರಿಗೆ, ಎಲ್ಲ ಶಾಸಕರಿಗೆ, ಎಲ್ಲರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಈ ಮಾದಿಗ ಸಮಾಜದಲ್ಲಿ ಯಾರ್ಯಾರಿದ್ರು ಎಲ್ಲರೂ ಮುಂದಾಡಳಿತ ತೊಗೋಬೇಕು. ನಾಳೆ ಬರ್ತಕ್ಕಂಥ 12 ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕಲಿ. ಎಲ್ಲ ಹುಡುಗರು ಹಿಡಿದು, ಯುವಕರು ಹಿಡಿದು, ಮಹಿಳೆಯರು ಹಿಡಿದು ಎಲ್ಲರೂ ಪಾಲ್ಗೊಳ್ಬೇಕಂತ ಈ ಮುಖಾಂತರ ತಿಳಿಸ್ತೀನಿ. ಧನ್ಯವಾದ. ಒಳ ಮೀಸಲಾತಿಯ ಸಂಪೂರ್ಣ ಒಳ ಮೀಸಲಾತಿಯ ಹೋರಾಟವನ್ನು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟ ಮಾದಿಗರ ಒಂದು ಒಳಿತಿಗಾಗಿ, ಮಾದಿಗರ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪೀಳಿಗೆಗೆ, ನಮ್ಮ ಸಮುದಾಯಕ್ಕೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಪೀಳಿಗೆಗಳಿಗೆ ಒಂದು ಭವಿಷ್ಯಕ್ಕಾಗಿ ಈ ಒಂದು ರಾಜ್ಯ ಸರ್ಕಾರ ಸುಮಾರು 1 ವರ್ಷದಿಂದ 2 ವರ್ಷ ಸಮೀಪ ಆಯಿತು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತ್ತು. ಆಗಸ್ಟ್ 1ನೇ ತಾರೀಕು ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯಗಳ ಅಧಿಕಾರ ಕೊಟ್ಟಿದೆ, ಮಾಡ್ಬೋದು ಅಂತೇಳಿ. ಆದರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ 1.5 ವರ್ಷ 2 ವರ್ಷ ಸಮೀಪ ಆದ್ರೂ ಆ ಒಂದು ಒಳ ಮೀಸಲಾತಿಯ ಕೂಗನ್ನು ಕೇಳಲಾರದೆ ನಮ್ಮ ಸಮಾಜವನ್ನು ಬಹಳ ಒಂದು ವಿಕೃತವಾಗಿ ನೋಡ್ಕೊಂಡು ಬಂದಿರತಕ್ಕಂಥ, ಅದು ಲಾಸ್ಟ್ ಒಂದು ಸಮಯದಲ್ಲಿ ಒಂದು ಭಾಳ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದಾಗ ಇಡೀ ವಿಧಾನಸೌಧಿಗೆ ಮುತ್ತಿ ಹಾಕುವ ಸಮಯದಲ್ಲಿ ಹಿಂಗಾದ್ರೂ ನಡೆಯೋದಿಲ್ಲ, ಮಾಡಬೇಕು, ನಮ್ಮ ಬುಡಕ್ಕೆ ಬರ್ತದಂತ ತಿಳ್ಕೊಂಡು ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ ನಂತರ ಇನ್ನು ಕೆಲವೇ ಒಂದು ಕೆಲವೇ ದಿವಸಗಳಲ್ಲಿ ಮಾಡಿದ ನಂತರ ಪೋಸ್ಟ್ಗಳು ಕರೀತಾರೆ. ಪೋಸ್ಟ್ಗಳ ಪ್ರಕಾರ ಅಂದ್ರೆ ಒಳ ಮೀಸಲಾತಿ ಪ್ರಕಾರನೇ ಪೋಸ್ಟ್ಗಳು ಕರಿಬೇಕಲ್ಲ. ಆ ರೋಸ್ಟರ್ ಪ್ರಕಾರ, ಹೊಸ ರೋಸ್ಟರ್ ಪ್ರಕಾರ, ಒಳ ಮೀಸಲಾತಿ ಪ್ರಕಾರ ರೋಸ್ಟರ್ ಕರೆದರೆ ನಮ್ಮ
ಸಮಾಜದ ಸೋದರರು ಅಂತ ತಿಳ್ಕೊಂಡು ಇವತ್ತು ನಮ್ಮ ಮಾದಿರು ಇರ್ಬೋದು, ಒಲೆಯರು ಇರ್ಬೋದು, ಸಂಗರು ಇಲ್ಲೆಲ್ಲ ಜಗಳ ಅಂದ್ರೆ ನಮ್ಮ ಸೋದರರಿಗೆ ಜಗಳ ಹಚ್ಚುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ. ನಮ್ಮ ಜಾತಿ ಬೇರೆ ನಾವೆಲ್ಲ ಒಂದೇ ಜಾತಿ ಅಣ್ಣ ತಮ್ಮರು ಅಂತಿದ್ದೀವಿ ಇಡೀ ರಾಜ್ಯಾದಂತಲ್ಲಿ. ಇವತ್ತು OBC ಹಿಡ್ಕೋರಿ, SC/ST ಪರಿಶಿಷ್ಟ ಪಂಗಡದವರಿಗೆ ಬರೀ ಜಗಳ ಹಚ್ಚುವಂಥ ಕೆಲಸ ಮಾಡಿ ತಾವೊಂದು ಶೇಪ್ ಆಗಿ ಕುರ್ಚಿ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಅದು ಸಿದ್ದರಾಮಯ್ಯ. ಇವತ್ತು ಇನ್ನು ಕೂಡುವಂಥ ಕುರ್ಚಿಯಲ್ಲಿ ಮುಳ್ಳಿದೆ, ಆ ಮುಳ್ಳನ್ನು ಒಯ್ದು ಇವತ್ತು ನಮ್ಮ ಸಮುದಾಯ ಕುಂಡಿ ಬಿಡಿ ಕಿಡಕ್ಕೆ ಹೋಗ್ಬೇಡಪ್ಪ. ದಯವಿಟ್ಟು ಈ ಒಂದು ಸಂಪೂರ್ಣ ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. 12ನೇ ತಾರೀಕು ಬರುವಂಥ ಒಂದು ಸಂಪೂರ್ಣ ಸಭೆಯಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಮಾಡಿ ಈ ಹೊಸ ರೋಸ್ಟರ್ ಪ್ರಕಾರ ಆ ಹುದ್ದೆಗಳನ್ನು 56,432 ಹುದ್ದೆಗಳನ್ನು ತುಂಬಬೇಕಂತ ಕೇಳಿ